ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ಸ್ಗೆ CPSಯಲ್ಲಿ ಬರುವಂತಹ ಕೆಲವೊಂದು ವಿಷಯಗಳು ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ. ಅದು ಪ್ರಿಲಿಮ್ಸಲ್ಲಿ ಇರಲಿ ಅಥವಾ ಮೇನ್ಸಲ್ಲಿರಲಿ, ಆ ರೀತಿಯ ಕಾಮನ್ ಕ್ವಶನ್ಸ್ಗಳು ಬಹಳ ಸರ್ವೇ ಸಾಮಾನ್ಯ. ಪ್ರಿಲಿಮ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರಲಿ, ಬೇರೆ ಬೇರೆ ರೀತಿಯ ಇಂಟರ್ಪ್ರಿಟೇಷನ್, ಅಥವಾ ಮೇನ್ಸಲ್ಲಿ ಅದ್ರ ಬಗ್ಗೆ ಶಾರ್ಟ್ ನೋಟ್ಸ್ ಇರಲಿ, ಸೊ ಇದು ಕಾಮನ್ ಆಗಿ ಕೇಳುವಂಥದ್ದು. ಅಂಥ ಒಂದು ಸೆಕ್ಷನ್ಗಳು ಯಾವುದಂದರೆ, ಮೊದಲನೇದಾಗಿ ರೆಸ್ ಜುಡಿಕೇಟಾ ಸೆಕ್ಷನ್ 11. ಅದ್ರ ಜೊತೆಗೆ ನಾವು ಕಂಪ್ಯಾರಿಸನ್ ಆಗಿ ಸೆಕ್ಷನ್ 10 ಕೂಡ ಮಾಡ್ಬೋದು. ಹಾಗೆ ಅದರ ಹತ್ತಿರದಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಸೆಕ್ಷನ್ 9, ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದರೆ ಇಟ್ ವುಡ್ ಬಿ ಲೈಕ್ ನೆನ್ಪಿಟ್ಕೊಳ್ಳಿಕ್ಕೆ ಬಹಳ ಸುಲಭ ಆಗುತ್ತೆ. ಓಕೆ, ಸೊ ಇದೊಂದು ಚಿಕ್ಕದಾದ ಒಂದು ವಿಡಿಯೋದಲ್ಲಿ ಈ 3 ಸೆಕ್ಷನ್ಸ್ಗಳೇನಿದೆ, ಸೆಕ್ಷನ್ 9, ಸೆಕ್ಷನ್ 10 ಮತ್ತು ಸೆಕ್ಷನ್ 11, ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದು ಆ್ಯಕ್ಚುಲಿ ಏನಂದರೆ ನೋಡಿ, ಸ್ಟೇ ಆಫ್ ಸೂಟ್ ಮತ್ತು ರೆಸ್ ಜುಡಿಕೇಟನ್ನು ನಾವು ಕಂಪೇರ್ ಮಾಡ್ಬೋದು. ಇದೇನಂತ ಅಂದರೆ, ಒಂದು ವೇಳೆ ಈ 2 ಸೂಟ್ಸ್ಗಳಿರ್ತವೆ. ಸೊ 2 ಸೂಟ್ಗಳಿರುವಾಗ ಒಂದು ಮೊದಲನೇ ಸೂಟು ಒಂದು ವೇಳೆ ಅದು ಪೆಂಡಿಂಗ್ ಇದ್ದು, ಇನ್ನೊಂದು ಅದೇ ರೀತಿಯ ಸೇಮ್ ಸೂಟ್ಸ್ಗಳು ಪೆಂಡಿಂಗಲ್ಲೇ ಇದ್ದರೆ, ಆವಾಗ ಈ ಸೆಕೆಂಡ್ ಸೂಟನ್ನು ನಾವು ಸ್ಟೇ ಮಾಡ್ಬೋದು. ಅದು ಯಾವ ಸೆಕ್ಷನ್ ಹೇಳೋದಂತಂದರೆ ಸೆಕ್ಷನ್ 10ನಲ್ಲಿ ಹೇಳ್ತಾರೆ. ಅದೇ ಒಂದು ಕೇಸ್ ಆಲ್ರೆಡಿ ಡಿಸೈಡ್ ಆಗಿದೆ. ಅದು ಯಾವ ರೀತಿ ಡಿಸೈಡ್ ಆಗಿದೆ? ಹರ್ಡ್ ಆ್ಯಂಡ್ ಫೈನಲಿ ಡಿಸೈಡೆಡ್ ಆಗಿದೆ. ಅಂಥ ಸಂದರ್ಭದಲ್ಲಿ ಈ ಸೆಕೆಂಡ್ ಸೂಟ್ ಏನಿರುತ್ತೆ ಅದನ್ನು ಕೂಡ ಟ್ರೈ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಬಾರ್ ಹಾಕ್ಬೋದು. ಸೊ ಅದು ರೆಸ್ ಜುಡಿಕೇಟಾ ಅಂತ ಹೇಳಿ ಬರುತ್ತೆ. ಸೊ ಅಂಥ ಒಂದು ಡಿಫ್ರೆನ್ಸ್ ಸೆಕ್ಷನ್ 10 ಮತ್ತು ಸೆಕ್ಷನ್ 11ನಲ್ಲಿ ಇರುವಂಥದ್ದು. ಸೆಕ್ಷನ್ 9 ಅಂದರೆ ನಾರ್ಮಲಿ ನಮ್ಮ ಸಿವಿಲ್ ಕೋರ್ಟಲ್ಲಿ CPCಯಲ್ಲಿ ಬರುವಂಥ ಕೋರ್ಟ್ಸ್ಗಳಿಗೆ ಯಾವ ರೀತಿ ಜ್ಯೂರಿಡಿಕ್ಷನ್ ಇದೆ ಅಂತ. ಸೊ ಅದರಲ್ಲಿ ಎಲ್ಲ ರೀತಿಯ ಸಿವಿಲ್ ಪ್ರಕಾರ ಇರುವಂತಹ ಸಿವಿಲ್ ನೇಚರ್ ಇರುವಂತಹ ಸೂಟ್ಸ್ಗಳೆಲ್ಲವೂ ಕೂಡ ಸಿವಿಲ್ ಕೋರ್ಟಿಗೆ ಬರುತ್ತೆ, ಅನ್ಲೆಸ್ ಎಕ್ಸ್ಪ್ರೆಸ್ಲಿ ಬಾರ್ಡ್ ಅಥವಾ ಇಂಪ್ಲೈಡ್ಲಿ ಬಾರ್ಡ್. ಅಂದರೆ ಎಕ್ಸ್ಪ್ರೆಸ್ಲಿ ಸಿವಿಲ್ ಕೋರ್ಟಿಗೆ ಜ್ಯೂರಿಡಿಕ್ಷನ್ ಇಲ್ಲ, ಅಥವಾ ಜನರಲ್ ಇಂಪ್ಲಿಕೇಶನ್ಸ್ ಪ್ರಕಾರ ಸಿವಿಲ್ ಕೋರ್ಟಿಗೆ ಜ್ಯೂರಿಡಿಕ್ಷನ್ ಇಲ್ಲ ಅಂತ ಹೇಳೋ ತನಕ ಆ ಸಿವಿಲ್ ಕೋರ್ಟಿಗೆ ನಾರ್ಮಲಿ ಜ್ಯೂರಿಡಿಕ್ಷನ್ ಇರುತ್ತೆ. ಓಕೆ, ಸೊ ನಾವು ಇದನ್ನು ಆ ಸೆಕ್ಷನನ್ನು ಆ್ಯಕ್ಚುಲಿ ನೋಡ್ತಾ ಹೋದರೆ ನೋಡಿ, ಸೆಕ್ಷನ್ 9 ಇಟ್ ಕಂಟೇನ್ಸ್ ಅಲಾಂಗ್ ವಿತ್ 2 ಎಕ್ಸ್ಪ್ಲನೇಷನ್ಸ್. ಸೊ ಯಾವಾಗಲೂ ನಾವು ಬೇರೆ ಆಕ್ಟಿವಿಟಿಗೆ ನೋಡುವಾಗ ಅದು ಏನೇನು ಒಂದೊಂದು ಪ್ಯಾರಾ ಏನೇನು ಹೇಳುತ್ತೆ ಅಂತ ನೋಡ್ತಾ ಹೋಗಬೇಕು. ಸೊ ಸೆಕ್ಷನ್ 9 ಹೇಳುವಂಥದ್ದು ಯಾವುದು? ಎಲ್ಲ ಸೂಟ್ಸು ಕೂಡ ದ ಕೋರ್ಟ್ಸ್ ಶಲ್ ಹ್ಯಾವ್ ಜ್ಯೂರಿಡಿಕ್ಷನ್ ಟು ಟ್ರೈ ಆಲ್ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅನ್ಲೆಸ್ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ ಬಾರ್. ಸೊ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಂದರೆ ಯಾವುದಾದ್ರು ಹೆಚ್ಚಾಗಿ ಲೀಗಲ್ ರೈಟ್ಸ್ ಇರುವಂಥದ್ದು, ಅಂಥದ್ದೆಲ್ಲವೂ ಕೂಡ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತ ಆಗತ್ತೆ. ಈಗ ಕೆಲವು ಸಲ ಪ್ಯೂರ್ಲಿ ರಿಲಿಜಿಯಸ್ ರೈಟ್ಸ್, ಪ್ಯೂರ್ಲಿ ಕಾಸ್ಟ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಅಂಥವಾಗೆಲ್ಲ ಸಿವಿಲ್ ರೈಟ್ಸಲ್ಲಿ ಬರೋದಿಲ್ಲ. ಆದರೂ ಸಹ ಅಂಥ ರಿಲಿಜಿಯಸ್ ಕ್ವಶನ್ಸ್ ಇದ್ದರೂ ಸಹ ಅದರಲ್ಲಿ ಒಂದು ವೇಳೆ ಯಾವುದಾದ್ರೂ ಆಸ್ತಿಯ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಪದವಿಯ ಬಗ್ಗೆ, ರೈಟ್ ಟು ಪ್ರಾಪರ್ಟಿ ಆರ್ ಆನ್ ಆಫೀಸ್, ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಕ್ವಶನ್ ಬಂದರೆ, ಡಿಸ್ಪ್ಯೂಟ್ ಇದ್ದರೆ, ಆವಾಗ ಅದು ಸೂಟ್ ಆಫ್ ಸಿವಿಲ್ ನೇಚರ್ ಅಂತಲೇ ಕರೆಸ್ಕೊಳ್ಳುತ್ತೆ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಈ ಒಂದು ರೈಟ್ ಟು ಪ್ರಾಪರ್ಟಿ ಅಥವಾ ಆಫೀಸಿಗೆ, ಪದವಿಗೆ ಏನಿದೆ, ಅದಕ್ಕೆ ಕೆಲವೊಂದು ಗೌರವಧನ ಇರಲಿ ಇಲ್ಲದೆ ಇರಲಿ, ಫೀಸ್ ಅಟ್ಯಾಚ್ಡ್ ಆಗಿರಲಿ ಇಲ್ಲದೆ ಇರಲಿ, ಅದೇನು ಮ್ಯಾಟರ್ ಆಗೋದಿಲ್ಲ. ಬಟ್ ಸ್ಟಿಲ್ ಆ ಒಂದು ರೈಟ್ಸ್ಗಳನ್ನು ನಿರ್ಧಾರ ಮಾಡುವಂಥದ್ದು ಸಿವಿಲ್ ಕೋರ್ಟಿಗೆ ಜ್ಯೂರಿಡಿಕ್ಷನ್ ಬರುತ್ತೆ. ಕೇವಲ ರಿಲಿಜಿಯಸ್ ರೈಟ್ಸ್ ಅಂತ ನಾವು ಅದನ್ನು ಬಿಡುವಂಥದ್ದಲ್ಲ, ಸಿವಿಲ್ ಕೋರ್ಟಿಗೆ ಆ ಒಂದು ಯಾರಿಗಾದರೂ ರಿಲಿಜಿಯಸ್ ಪದವಿ ಹಕ್ಕಿದೆಯಾ ಅಥವಾ ರಿಲಿಜಿಯಸ್ ಆಸ್ತಿ ಬಗ್ಗೆ ಹಕ್ಕಿದೆಯಾ ಹೇಳುವಂಥದ್ದು, ಅಥವಾ ರಿಲಿಜಿಯಸ್ ಸೆರೆಮನೀಸ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಕ್ವಶನ್ಸ್ಗಳಿರುವಂಥದ್ದು, ಅದು ವಿಚ್ ಈಸ್ ಡೈರೆಕ್ಟೆಡ್ಲಿ ರಿಲೇಟೆಡ್ ಟು ರೈಟ್ ಟು ಪ್ರಾಪರ್ಟಿ ಆರ್ ಆಫೀಸ್, ಅಂಥ ಸಂದರ್ಭದಲ್ಲಿ ನಾವು ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತಲೇ ಅದಕ್ಕೆ ಪರಿಗಣಿಸಬೇಕು ಅಂತ ಹೇಳುವಂಥದ್ದು ಸೆಕ್ಷನ್ 9. ಇನ್ನು ಸೆಕ್ಷನ್ 10 ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಸ್ಟೇ ಆಫ್ ಸೂಟ್. ಇಲ್ಲಿ ಸ್ಟೇ ಆಫ್ ಸೂಟ್ ತುಂಬ ಸಿಂಪಲ್ಲು. ಯಾವುದಾದ್ರು ಒಂದು ಆಲ್ರೆಡಿ ಪ್ರೀವಿಯಸ್ ಪೆಂಡಿಂಗ್ ಸೂಟ್ ಇದ್ದರೆ, ಅದು ಡಿಸೈಡೆಡ್ ಆಗಿರಬಾರ್ದು, ಆಲ್ರೆಡಿ ಒಂದು ಸೂಟ್ ಎಕ್ಸಿಸ್ಟಿಂಗ್ ಇರುತ್ತೆ, ನಡೀತಾ ಇರುತ್ತೆ ಕೇಸು, ಮತ್ತು ಅದೇ ಸಂಬಂಧಪಟ್ಟ ಹಾಗೆ ಅದೇ ಪಾರ್ಟೀಸ್ಗಳ ಮಧ್ಯೆ ಇಲ್ಲಿ ನಾವು ಕಾಣ್ಬೋದು ನೋಡಿ, ಬಿಟ್ವೀನ್ ದ ಸೇಮ್ ಪಾರ್ಟೀಸ್ ವಿಚ್ ಮ್ಯಾಟರ್ ಡೈರೆಕ್ಟ್ಲಿ ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲ್ ಇಶ್ಯೂ. ಸೊ ಹಾಗೆ ಇದ್ದರೆ ಸೇಮ್ ಮ್ಯಾಟರ್ ಡೈರೆಕ್ಟ್ಲಿ ಸಬ್ಸ್ಟ್ಯಾನ್ಷಿಯಲ್ ಇಶ್ಯೂ ಇರುವಂತಹ ಅಂಥ ಸೂಟ್ಸ್ಗಳಾದರೆ ಆವಾಗ ಈ ಕೋರ್ಟು ಆ ಒಂದು ಸೂಟ್ನ ಟ್ರಯಲ್ ಮಾಡಲಿಕ್ಕಿಲ್ಲ ಅಂತ ಹೇಳುತ್ತೆ. ಆದರೆ ಆ ಪೆಂಡೆನ್ಸಿ ಇಂಡಿಯನ್ ಕೋರ್ಟ್ಸ್ಗೆ ಮಾತ್ರ ಅಪ್ಲೈ. ಒಂದು ವೇಳೆ ಇಂಡಿಯನ್ ಕೋರ್ಟ್ಸಲ್ಲಿ ಪೆಂಡಿಂಗ್ ಇದ್ದರೆ ಮಾತ್ರ ಇನ್ನೊಂದು ಸೂಟ್ ಹಾಕಿದರೆ ಆವಾಗ ಸೆಕೆಂಡ್ ಸೂಟ್ ಟ್ರೈ ಮಾಡಬಾರ್ದು ಅಂತ ಹೇಳ್ತಾರೆ. ಒಂದು ವೇಳೆ ಅದು ಫಾರಿನ್ ಕೋರ್ಟಲ್ಲಿದ್ದರೆ ಆವಾಗ ಫಾರಿನ್ ಕೋರ್ಟಲ್ಲೂ ಕೂಡ ಟ್ರಯಲ್ ಆಗ್ತಾ ಇರಲಿ, ಇಂಡಿಯನ್ ಕೋರ್ಟಲ್ಲೂ ಕೂಡ ಇನ್ನೊಂದು ಸೂಟ್ ಹಾಕಿದರೆ ಆವಾಗ ಸ್ಟೇ ಬರೋದಿಲ್ಲ, ಸ್ಟೇ ಆಫ್ ಸೂಟ್ ಸೆಕ್ಷನ್ 10 ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ.
ಇನ್ನು ನೆಕ್ಸ್ಟ್ ಸೆಕ್ಷನ್ 11 ಏನು ಡಿಫ್ರೆನ್ಸ್ ಅಂದರೆ ಇದು ಆಲ್ರೆಡಿ ಡಿಸೈಡೆಡ್ ಆಗಿರಬೇಕು. ಇಟ್ ಹ್ಯಾಸ್ ಬಿನ್ ಹರ್ಡ್ ಆ್ಯಂಡ್ ಫೈನಲಿ ಡಿಸೈಡೆಡ್ ಬೈ ಸಚ್ ಕೋರ್ಟ್. ಸೀರಿಯಸ್ಲಿ ಅದು ಸಂಪೂರ್ಣವಾಗಿ ಮೆರಿಟ್ಸ್ ಮೇಲೆ ಅಂದರೆ ಸರಿಯಾಗಿ ಕೋರ್ಟ್ ಅದನ್ನು ಹಿಯರ್ ಮಾಡಿ ಡಿಸೈಡ್ ಮಾಡಿರಬೇಕು. ಸೂಟ್ ಫಾರ್ ಡಿಸ್ಮಿಸಲ್, ನಾನ್ ಪ್ರಾಸಿಕ್ಯೂಷನ್ಗೋಸ್ಕರ ಡಿಸ್ಮಿಸಲ್ ಆಗಿದೆ ಆ ಥರ ಎಲ್ಲ ಆಗಿರಬಾರ್ದು. ಸೊ ಒಂದು ವೇಳೆ ಅಂಥ ಡಿಸಿಷನ್ ಇರುವಂಥ ಯಾವುದಾದ್ರು ಕೇಸ್ ಇದ್ದರೆ ಅದರಲ್ಲಿ ಯಾರು ಪಾರ್ಟೀಸ್ಗಳಿದ್ರು, ಡೈರೆಕ್ಟ್ ಪಾರ್ಟೀಸ್ಗಳು, ಅದೇ ಪಾರ್ಟೀಸ್ಗಳು ಅದೇ ವಿಷಯದ ಬಗ್ಗೆ, ಸೊ ಅದೇ ವಿಷಯ ಅಂದರೆ ಏನು ಹೇಳ್ತಾರೆ, ಮ್ಯಾಟರ್ ವಿಚ್ ಹ್ಯಾಸ್ ಬಿನ್ ಡೈರೆಕ್ಟ್ಲಿ ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲಿ ಇನ್ ಇಶ್ಯೂ ಇನ್ ಅ ಫಾರ್ಮರ್ ಸೂಟ್, ಅದೇ ಸೂಟನ್ನು ಹಾಕಿದರೆ ಆವಾಗ ದಿಸ್ ಸೂಟ್, ಸೆಕೆಂಡ್ ಸೂಟ್ ಏನಿದೆ, ದಿಸ್ ಇಸ್ ಬಾರ್ಡ್ ಬೈ ರೆಸ್ ಜುಡಿಕೇಟಾ, ಅದು ರೆಸ್ ಜುಡಿಕೇಟಾಯಿಂದ ಬಾರ್ ಆಗುತ್ತೆ, ನಿಷೇಧ ಆಗುತ್ತೆ. ಅದರಿಂದ ಈ ಸೂಟ್ ಅಂತ ಟ್ರೈ ಮಾಡಬಾರ್ದು ಅದೇ ವಿಷಯವನ್ನು, ಅಥವಾ ಇಶ್ಯೂಗೂ ಕೂಡ ಬಾರ್ ಆಫ್ ರೆಸ್ ಜುಡಿಕೇಟಾ ಅಪ್ಲೈ ಆಗುತ್ತೆ. ಸೊ ಸೆಕ್ಷನ್ 9 ಕೇವಲ ಸೂಟ್ಗಾದರೆ, ಸೆಕ್ಷನ್ 11 ಸೂಟ್ ಮತ್ತು ಇಶ್ಯೂಗೆ ಕೂಡ ಸಂಬಂಧಪಟ್ಟದಾಗಿರುವಂಥದ್ದು. ಈ ರೆಸ್ ಜುಡಿಕೇಟಾ ಒಟ್ಟಿಗೆ ನಾವು ಇನ್ನು 8 ರೀತಿಯ ಎಕ್ಸ್ಪ್ಲನೇಷನ್ಸ್ಗಳು ಕಾಣ್ತೇವೆ. ಅದು ಕೂಡ ಹಲವಾರು ರೀತಿಯಲ್ಲಿ ಕೇಳ್ತಾರೆ. ಸೊ ಅದರಲ್ಲಿ ಫಾರ್ಮರ್ ಸೂಟ್ ಅಂದರೆ ಯಾವುದು ಅಂತ ಹೇಳ್ತಾರೆ. ಫಾರ್ಮರ್ ಸೂಟ್ ಅಂದರೆ ಯಾವುದು ಮೊದಲು ಡಿಸೈಡ್ ಆಗಿದೆ, ವಿಚ್ ಹ್ಯಾಸ್ ಬಿನ್ ಡಿಸೈಡೆಡ್ ಪ್ರಯರ್, ಅಂಥ ಸೂಟು ಫಾರ್ಮರ್ ಸೂಟ್ ಅಂತ ಹೇಳ್ತಾರೆ. ಹಾಗೆ ಕಾಂಪಿಟೆನ್ಸ್ ಆಫ್ ದಿ ಕೋರ್ಟ್ ಯಾವ ರೀತಿ ನಿರ್ಧಾರ ಮಾಡಬೇಕು ಅಂದರೆ, ರೈಟ್ ಆಫ್ ಅಪೀಲ್ ಇದೆಯೋ ಇಲ್ವೋ ಅದ್ರ ಮೇಲೆ ನಿರ್ಧಾರ ಅಲ್ಲ, ಆದರೆ ಜನರಲ್ ಆಗಿ ಕಾಂಪಿಟೆನ್ಸ್ ಆಫ್ ಕೋರ್ಟ್ ನಿರ್ಧಾರ ಮಾಡಬೇಕು ಅಂತ. ಅದೇ ರೀತಿ ಇಲ್ಲಿ ಎಕ್ಸ್ಪ್ಲನೇಷನ್ 8 ಬರುವಂಥದ್ದು, ಒಂದು ವೇಳೆ ಲಿಮಿಟೆಡ್ ಜ್ಯೂರಿಡಿಕ್ಷನ್ ಇದ್ರೂ ಸಹ ಅದಕ್ಕೆ ಈ ಬಾರ್ ಆಫ್ ರೆಸ್ ಜುಡಿಕೇಟಾನ ನಾವು ಆ ಪ್ರಿನ್ಸಿಪಲ್ನ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇದೆರಡು ಜ್ಯೂರಿಡಿಕ್ಷನ್ಗೆ ಸಂಬಂಧಪಟ್ಟದ್ದು, ಎಕ್ಸ್ಪ್ಲನೇಷನ್ 2 ಮತ್ತು ಎಕ್ಸ್ಪ್ಲನೇಷನ್ 8. ಹಾಗೆ ಎಕ್ಸ್ಪ್ಲನೇಷನ್ 3 ಮತ್ತು 4 ಮ್ಯಾಟರ್ ಡೈರೆಕ್ಟ್ಲಿ ಇನ್ ಇಶ್ಯೂ ಅಂತ ಏನು ಹೇಳ್ತಾರಲ್ಲ, ಸೊ ಅದು ಒಂದು ಮ್ಯಾಟರ್ ಆ್ಯಕ್ಚುಲಿ ಇನ್ ಇಶ್ಯೂ ಅಂತ ಹೇಳುವಂಥದ್ದು. ಇನ್ನೊಂದು ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟಾ ಅಂತ ಹೇಳುವಂಥದ್ದು. ಅಂದರೆ ಯಾವುದು ಪ್ರಿನ್ಸಿಪಲ್ಲು, ಯಾವುದು ಇಶ್ಯೂನ ನಾವು ರೇಸ್ ಮಾಡಬೇಕಿತ್ತು, ವಿಚ್ ಮೈಟ್ ಆ್ಯಂಡ್ ಆಟ್ ಟು ಹ್ಯಾವ್ ಬಿನ್ ಮೇಡ್, ಅಂಥ ಒಂದು ಇಶ್ಯೂಸ್ಗಳು ಕೂಡ ಅದನ್ನು ರೇಸ್ ಮಾಡದೇ ಇದ್ದರೆ, ಅದು ಕೂಡ ಯಾವುದು ಇಶ್ಯೂನ ರೇಸ್ ಮಾಡಬೇಕಿತ್ತು ಆದರೆ ಮಾಡಲಿಲ್ಲ ಅಂಥ ಇಶ್ಯೂಗಳಿಗೂ ಕೂಡ ನೆಕ್ಸ್ಟ್ ಕೇಸಲ್ಲಿ ಆ ಬಾರ್ ಆಫ್ ರೆಸ್ ಜುಡಿಕೇಟಾ ಇರುತ್ತೆ ಅಂತ ಹೇಳುವಂಥ ಅಂಥ ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟಾ. ಅವರು ಡಿಸಿಷನ್ ಕೊಟ್ಟಿಲ್ಲ, ಅದ್ರ ಬಗ್ಗೆ ರೇಸೇ ಮಾಡಿಲ್ಲ, ಬಟ್ ಸ್ಟಿಲ್ ಬೈ ದಿ ಪ್ರಿನ್ಸಿಪಲ್ ಆಫ್ ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟಾ ಈ ಒಂದು ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ಹಾಗೆ ಎಕ್ಸ್ಪ್ಲನೇಷನ್ 5 ಹೇಳುವಂಥದ್ದು ಯಾವುದಂದರೆ, ಒಂದು ವೇಳೆ ಯಾವುದಾದ್ರೂ ರಿಲೀಫ್ ಕೇಳಿರ್ತಾರೆ ಪ್ಲೇಂಟಲ್ಲಿ, ಆದರೆ ಕೋರ್ಟ್ ಅದ್ರ ಬಗ್ಗೆ ಏನು ಉತ್ತರ ಕೊಟ್ಟಿರೋದಿಲ್ಲ, ಆ ಜಡ್ಜ್ಮೆಂಟ್ ಕೊಡುವಾಗ ಅದ್ರ ಬಗ್ಗೆ ಸೈಲೆಂಟ್ ಆಗಿರುತ್ತೆ. ಸೊ ಹಾಗೆ ಸೈಲೆಂಟ್ ಆಗಿದೆ ಅಂತ ಅಂದರೆ ಆ ರಿಲೀಫ್ ರೆಫ್ಯೂಸ್ ಆಗಿದೆ ಅಂತ ಅರ್ಥ, ಹಾಗಂತ ತಿಳ್ಕೊಳ್ಬೇಕು. ಇನ್ನು ಎಕ್ಸ್ಪ್ಲನೇಷನ್ 6 ಇದಕ್ಕೆ ಸಂಬಂಧಪಟ್ಟದ್ದು, ರೆಪ್ರೆಸೆಂಟೇಟಿವ್ ಸೂಟಿಗೆ ಸಂಬಂಧಪಟ್ಟದ್ದು. ಸೊ ಅದರಲ್ಲೂ ಕೂಡ ಆ ವ್ಯಕ್ತಿಗಳು ಯಾರು, ಹಲವಾರು ವ್ಯಕ್ತಿಗಳು ಯಾರ ಪರವಾಗಿ ಸೂಟನ್ನು ಕ್ಲೇಮ್ ಮಾಡ್ತಿರ್ತಾರೆ, ಅವರು ಕೂಡ ದೇ ಆರ್ ಡೀಮ್ ಟು ಬಿ ಪರ್ಸನ್ಸ್ ಕ್ಲೇಮಿಂಗ್ ಅಂಡರ್ ಸೋ ಲಿಟಿಗೇಟಿಂಗ್, ಅಂದರೆ ಅವರ ಮುಖಾಂತರ ಇವರು ಕೂಡ ಕ್ಲೇಮ್ ಮಾಡ್ತಿದ್ದಾರೆ ಅಂತ ಹೇಳುವಂಥ ಒಂದು ಎಕ್ಸ್ಪ್ಲನೇಷನ್ ಇದು. ಇನ್ನು ಎಕ್ಸ್ಪ್ಲನೇಷನ್ 7 ಎಕ್ಸಿಕ್ಯೂಷನ್ ಪ್ರೊಸೀಡಿಂಗಿಗೂ ಕೂಡ ರೆಸ್ ಜುಡಿಕೇಟಾ ಅಪ್ಲೈ ಆಗುತ್ತೆ ಅಂತ ಹೇಳುವಂಥ ವಿಷಯ. ಸೊ ಇದಿಷ್ಟು ನಾವು ನೋಡಿರುವಂಥದ್ದು ಸೆಕ್ಷನ್ 9, ಸೆಕ್ಷನ್ 10 ಮತ್ತು ಸೆಕ್ಷನ್ 11. ಸೊ ಇದು 3 ಬಹಳ ಇಂಪಾರ್ಟೆಂಟು. ಅದ್ರ ಜೊತೆಗೆ ಇರುವಂಥ ಎಕ್ಸ್ಪ್ಲನೇಷನ್ಸ್ಗಳನ್ನು ತಿಳ್ಕೊಳ್ಳಿ. ಸೆಕ್ಷನ್ 10 ಕೂಡ ಎಕ್ಸ್ಪ್ಲನೇಷನ್ ಇತ್ತು. ಅದು ಏನಂತ ಅಂದರೆ, ಪೆಂಡೆನ್ಸಿ ಆಫ್ ಸೂಟ್ ಇನ್ ಅ ಫಾರಿನ್ ಕೋರ್ಟಲ್ಲಿದ್ದರೆ ಆವಾಗ ಇಂಡಿಯನ್ ಕೋರ್ಟ್ಸ್ಗಳಿಗೆ ಈ ಸ್ಟೇ ಆಫ್ ಸೂಟ್ ಅಪ್ಲೈ ಆಗೋದಿಲ್ಲ. ಅಂದರೆ ಅಲ್ಲಿ ಇಂಡಿಯನ್ ಸೂಟಲ್ಲೂ ಸೇಮ್ ವಿಷಯದ ಬಗ್ಗೆ ಸೂಟನ್ನು ಫೈಲ್ ಮಾಡ್ಬೋದು ಆನ್ ದಿ ಸೇಮ್ ಕಾಸ್ ಆಫ್ ಆ್ಯಕ್ಷನ್. ಸೊ ಯಾವಾಗಲೂ ನಾವು ಆ ಕಾಸ್ ಆಫ್ ಆ್ಯಕ್ಷನ್ ಯಾವ ರೀತಿಯಲ್ಲಿ ಬರುತ್ತೆ ಹೇಳುವಂಥದ್ದು, ಅದನ್ನು ಮತ್ತೆ ಪುನಃ ಅದೇ ರೀತಿಯ ಕಾಸ್ ಆಫ್ ಆ್ಯಕ್ಷನ್ ಮೇಲೆ ನಾವು ಕೇಸನ್ನು ಮಾಡ್ಬೋದಾ ಹೇಳುವಂಥದ್ದು, ಅದನ್ನೆಲ್ಲ ನಾವು ನೋಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಓಕೆ, ಸೊ ಇದು 3 ಸೆಕ್ಷನ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯನ ನಾನು ನಿಮಗೆ ಹೇಳ್ತೇನೆ. ಹಾಗೆ ಇನ್ನೊಂದು ಧೃತಿ ರ್ಯಾಪಿಡ್ ರಿವಿಷನ್ ಬ್ಯಾಚ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನೂ ಯಾರಿಗಾದರೂ ಸೇರಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಜಾಯಿನ್ ಆಗ್ಬೋದು. ಯಾಕೆಂದರೆ ಈ ರ್ಯಾಪಿಡ್ ರಿವಿಷನ್ ಲೆಕ್ಚರ್ ಏನು ಆಫರ್ ನಡೀತಾ ಇದೆ, ಎಜುಫೆಸ್ಟ್ ಸೇಲ್ ಅಂತ ಆಫರ್ ನಡೀತಾ ಇದೆ, ಅದು ಜೂನ್ 30 ತನಕ ಅದು ಕಂಟಿನ್ಯೂ ಆಗುತ್ತೆ. ಟೈಮಿಂಗ್ಸ್ ಏನಂದರೆ 5ರಿಂದ 7:30 ತನಕ. ಸೊ ಲೈವ್ ಕ್ಲಾಸಸ್ಗಳು ಆಗ್ತಾ ಇರುವಂಥದ್ದು. ಲೈವ್ ಕ್ಲಾಸಿಗೆ ನೀವು ಅಟೆಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ದಟ್ಸ್ ನಾಟ್ ಇಟ್ ಆಲ್ ಅ ಪ್ರಾಬ್ಲಮ್. ಎಷ್ಟೋ ಜನ ರೆಕಾರ್ಡೆಡ್ ಲೆಕ್ಚರ್ಸ್ಗಳಿಗೆ ನೋಡ್ತಿದ್ದಾರೆ. ಎಷ್ಟೋ ಜನ ಅಂದರೆ ಜಾಬಿಗೆ ಹೋಗೋರು ಆ ಟೈಮಲ್ಲಿ ಅಟೆಂಡ್ ಆಗ್ಲಿಕ್ಕೆ ಆಗದೇ ಇರೋರು ಲೇಟರ್ ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನು ನೋಡ್ತಾರೆ. ಸೊ ಇಟ್ ಈಸ್ ಆಲ್ಸೋ ಅವೈಲೇಬಲ್. ಸೊ ಕನ್ನಡದಲ್ಲಿರುವಂಥದ್ದು 10 ಆ್ಯಕ್ಟ್ಗಳ ಬಗ್ಗೆ
ಕ್ವಿಕ್ಕಾಗಿ ರಿವಿಷನ್ ಮಾಡಿಸುವಂಥದ್ದು ಮತ್ತು ಒಂದು ಲೀಗಲ್ ಜಿ ಕೆ ಬಗ್ಗೆ ಕೂಡ ಲಾಸ್ಟಿಗೆ ರಿವಿಷನ್ ಮಾಡಿಸುವಂಥದ್ದು. ಸೊ ಆಲ್ರೆಡಿ ಕಮೆಂಟ್ಸ್ ಆಗಿದ್ರು ಸಹ ಲೇಟರ್ ಆಲ್ಸೋ ಇವತ್ತು ಕೂಡ ನಾಳೆ ಕೂಡ ನೀವು ಜಾಯ್ನ್ ಆಗ್ಬೋದು, ಆಮೇಲೆ ಕೂಡ ಜಾಯ್ನ್ ಆಗ್ಬೋದು. ಆದರೆ ನಿಮಗೆ ಡಿಸ್ಕೌಂಟ್ ಸಿಗೋದಿಲ್ಲ. ಈಗ ಡಿಸ್ಕೌಂಟ್ ಸಿಗುತ್ತೆ 2999. ಅದಕ್ಕೆ ರಿವಿಷನ್ 500 ಅಂತ ಹಾಕಿದರೆ ನಿಮಗೆ ಇನ್ನೂ ಎಕ್ಸ್ಟ್ರಾ 500 ರೂಪೀಸ್ ಸಿಗುತ್ತೆ. ಸೊ ಟೋಟಲ್ಲು 2499 ರೂಪೀಸ್ಗೆ ಈ ಧೃತಿ ರ್ಯಾಪಿಡ್ ರಿವಿಷನ್ ಕೋರ್ಸ್ ನಿಮಗೆ ಲಭ್ಯ ಇರುತ್ತೆ. ಸೊ ಇದು ಎಲ್ಲಿ ಅಂದರೆ ನನ್ನ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಈ ಒಂದು ಅಪ್ಲಿಕೇಶನ್, ಈ ಒಂದು ಕೋರ್ಸ್ ಆಗ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ಎಜುಫೆಸ್ಟ್ ಸೇಲ್ ಅಂತ ಏನಾಗ್ತಾ ಇದೆ, ಅದರಲ್ಲಿ ಎಲ್ಲ ರೀತಿಯ ಧೃತಿ ರ್ಯಾಪಿಡ್ ರಿವಿಷನ್ 500 ಅಂತ ನೀವು ಕೋಡ್ ಹಾಕಬೇಕು. ರಿವಿಷನ್ 500 ಅಂತ. ಹಾಗೆ ಅಭಿಜ್ಞಾ ಟೆಸ್ಟ್ ಸಿರೀಸ್ ಅಂತ ಇದೆ. ಸೊ ನೀವು ಯಾರು ಧೃತಿ ರ್ಯಾಪಿಡ್ ರಿವಿಷನನ್ನು ತೊಗೊಳ್ತೀರಿ, ಸೊ ನೀವು ಇನ್ನೊಂದು ಕೋರ್ಸನ್ನು ಕೂಡ ತೊಗೊಳ್ಬೋದು. ಟೆಸ್ಟ್ ಸಿರೀಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡುವಂಥದ್ದು. ಅದು ಕೂಡ ನೀವು ತೊಗೊಂಡ್ರೆ ಅದು ಕೂಡ ನಿಮಗೆ ಈಗ ರಿವಿಷನ್ 500 ಅಂತ ಹಾಕಿದರೆ ಇಟ್ಸ್ ಅವೈಲೇಬಲ್ ಆಟ್ 2499 ರೂಪೀಸ್. ಅದೊಂದು ಫೆಸಿಲಿಟಿ ಲಭ್ಯ ಇದೆ. ಮತ್ತು ಇನ್ನೊಂದು ಮೇನ್ಸ್ ಒಂದು ಬ್ಯಾಚ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ 10th ಜುಲೈ ಈ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ತುಂಬ ಜನ ಕೇಳಿದ್ರು, ಯಾಕೆ ಪ್ರಿಲಿಮ್ಸ್ ನಂತರ ಎಕ್ಸಾಮ್ ಆದ ನಂತರ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ. ಆವಾಗಲೂ ಕೂಡ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತೇನೆ. ಆದರೆ ಆವಾಗ ಟೈಮ್ ಕಮ್ಮಿ ಇದ್ದರೆ ನಮಗೆ ಸಾಕಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡೀಟೇಲ್ ಆಗಿ ಮಾಡೋಣ ಅಂತ ಹೇಳ್ಕೊಂಡು ಒಂದು ಎಕ್ಸ್ಟ್ರಾ ಒಂದು 10 to 15 ಡೇಸ್ ಅರ್ಲಿಯರ್ ಇಫ್ ಐ ಸ್ಟಾರ್ಟ್ ಇಟ್ ವುಡ್ ಬಿ ಮೋರ್ ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ಇದರದ್ದು ಡ್ಯೂರೇಷನ್ನು ಕ್ಲಾಸ್ ಮಾಡುವಂಥದ್ದು 45 ದಿನಗಳ ತನಕ ಮಾಡ್ತೇನೆ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಅರ್ಲಿ ಮಾರ್ನಿಂಗ್ ಬ್ಯಾಚ್. ಆಮೇಲೆ ಒಂದು ಸಲ ಫಿಲಿಮ್ಸ್ ಆದ ನಂತರ ಇನ್ನೂ ಸ್ವಲ್ಪ ಜಾಸ್ತಿ ಕ್ಲಾಸಸ್ಗಳನ್ನು ಮಾಡ್ತೇನೆ. ಸೊ ಪ್ರೆಸೆಂಟ್ ಅದರದ್ದು ವ್ಯಾಲ್ಯೂ 12,000. ಆದರೆ ಈ ಒಂದು ಕೂಪನ್ ಕೋಡ್ ಹಾಕೋದಕ್ಕೆ ಎಜುಫೆಸ್ಟ್ ಸೇಲ್ 1500 ಅಂತ ಹಾಕಿದರೆ, ಎಜುಫೆಸ್ಟ್ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಎಜುಫೆಸ್ಟ್ ಸೇಲ್ 1500 ಅಂತ ಈ ಕೋಡ್ ಹಾಕಿದರೆ 12,000ಗೆ 1,500 ಡಿಸ್ಕೌಂಟ್ ಸಿಕ್ಕಿ ನೀವು 10,500 ರೂಪೀಸ್ ಅಷ್ಟೇ ಪೇ ಮಾಡುವಂಥದ್ದು ಇರುತ್ತೆ. ಸೊ ದಿಸ್ ಆಫರ್ ಇಸ್ ಆಲ್ಸೋ ಅವೈಲೇಬಲ್ ಟಿಲ್ June 30th ಆಸ್ ಅ ಪಾರ್ಟ್ ಆಫ್ ಎಜುಫೆಸ್ಟ್. ಹಾಗೆ ಇನ್ನು ವಿಶ್ವಾಸ್ ಕೋರ್ಸ್ ಕೂಡ, ಅದಕ್ಕೂ ಕೂಡ 1,500 ರೂಪಾಯಿ ಡಿಸ್ಕೌಂಟ್ ಇದೆ. ಅದು ಕೂಡ 4,500ಕ್ಕೆ ಸಿಗುತ್ತೆ. ಸೊ ಎನಿವನ್ ಇಸ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಸ್ಟಿಲ್ ಜಾಯ್ನ್ ನೌ. ದೇರ್ ಇಸ್ ಅ ಚಾನ್ಸ್ ಬಿಕಾಸ್ ಆಲ್ ರೆಕಾರ್ಡೆಡ್ ಲೆಕ್ಚರ್ಸ್ ಆರ್ ಅವೈಲೇಬಲ್ ಆ್ಯಂಡ್ ಟೆಸ್ಟ್ ಸಿರೀಸ್ ಕೂಡ ಲಭ್ಯ ಇದೆ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದೆ, ಯಾವುದಾದ್ರೂ ಕ್ಲಾಸ್ಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆವಾಗಲೂ ಕೂಡ ನೀವು ಇಲ್ಲಿ ಸ್ಕ್ರೋಲಲ್ಲಿ ಬರ್ತಾ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸೊ ಹೀಗೆ ನಿರಂತರವಾಗಿ ಈ ಒಂದು ಕ್ಲಾಸಸ್ಗಳನ್ನು ವೀಕ್ಷಣೆ ಮಾಡ್ತಾ ಇರಿ. ಫ್ರೀ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡಿ ನೋಡ್ಬೋದು. ಫ್ರೀ ಟೆಸ್ಟ್ಗಳದ್ದು ನಾನು ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫ್ರೀ ಟೆಸ್ಟ್ ಲಿಂಕನ್ನು ಕೂಡ ಕೊಟ್ಟಿದ್ದೇನೆ. ಅದನ್ನು ಕೂಡ ಕ್ಲಿಕ್ ಮಾಡಿ ನೋಡಿ, ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಹೇಗೆ ಅಂತ ಒಂದು ಟ್ರೈ ಮಾಡಿ ನೋಡ್ಬೋದು. ಅಥವಾ ಎಷ್ಟೋ ಫ್ರೀ ಕ್ಲಾಸಸ್ಗಳಿವೆ, ಫ್ರೀ ಕಂಟೆಂಟ್ ಅವೈಲೇಬಲ್ ಇದೆ, ಅದನ್ನು ಕೂಡ ವಾಚ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಒಂದು ಟಾಪಿಕ್ನ ಸಂಕ್ಷಿಪ್ತ ವಿವರಣೆ ಒಟ್ಟಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ಈ ಅಪ್ಲಿಕೇಶನ್ ಹಾಗೆ ಈ ಕೋರ್ಸಸ್ಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಮಸ್ತೆ.